ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಸದ್ಯದಲ್ಲೇ ಕುಡಿಯುವ ನೀರಿನ ಬೆಲೆ ಏರಿಕೆ ಬಿಸಿ ಮುಟ್ಟಿಸುವುದಾಗಿ ಹೇಳಿದರು. ಬಳಿಕ ನೀರಿನ ದರ ಏರಿಕೆ ಕುರಿತು ಚುರುಕಾಗಿರುವ ಜಲಮಂಡಳಿ ಏರಿಕೆ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಇಡೋದಕ್ಕೆ ಸಿದ್ಧಪಡಿಸಿದೆ. ಆದರೆ ವಾಸ್ತವ ಏನು ಅಂತಂದ್ರೆ, ಸ್ವತಃ ಸರ್ಕಾರವೇ ಜಲಮಂಡಳಿಗೆ ಕೋಟಿಗಟ್ಟಲೆ ಬಾಕಿ ಉಳಿಸಿಕೊಂಡಿದೆ. ರಾಜ್ಯ ಸರ್ಕಾರ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರವೂ ಕೂಡ ಹಲವು ಕೋಟಿ ಬಾಕಿಯನ್ನ ಉಳಿಸಿಕೊಂಡಿದೆ. ಭಾರತೀಯ ಸೈನ್ಯ ಸೇರಿದಂತೆ ಅನೇಕ ದೊಡ್ಡ ದೊಡ್ಡ ಸರ್ಕಾರಿ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಕೋಟಿಗಟ್ಟಲೆ ಹಣ ಜಲಮಂಡಳಿಗೆ ಪಾವತಿಯನ್ನ ಮಾಡದೆ ಬಾಕಿಯನ್ನ ಉಳಿಸಿಕೊಂಡಿದೆ. ಜಲಮಂಡಳಿಯಲ್ಲಿ ನೌಕರರಿಗೆ ಸಂಬಳ ನೀಡುವುದಕ್ಕೆ ಹಣ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಹಣ ಇಲ್ಲ, ಯಾಕಂದ್ರೆ ಇದಕ್ಕೆ ಕಾರಣ ಇದೀಗ ಈ ಭಾರತವನ್ನೆಲ್ಲ ಶ್ರೀಸಾಮಾನ್ಯನ ತಲೆಯ ಮೇಲೆ ಹಾಕಿ ನಿರಾಳವಾಗುವುದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿರುವುದು ಕಂಡು ಬರ್ತಾ ಇದೆ. ಕೋಟಿ ಕೋಟಿ ಕರೆಂಟ್ ಬಿಲ್ ಕಟ್ಟದೆ ಕಂಗಾಲಾದ ಜಲಮಂಡಳಿ ಇದರ ಹೊರೆಯನ್ನ ತಪ್ಪಿಸುವುದಕ್ಕೆ ಶ್ರೀಸಾಮಾನ್ಯರ ಮೇಲೆ ಹೇರಿಕೆ ಮಾಡುವುದಕ್ಕೆ ಮುಂದಾಗಿರುವುದಂತೂ ಖಚಿತ. ಇದು ಬೆಲೆ ಏರಿಕೆ ಬಿಸಿಯಲ್ಲಿರುವ ಬೆಂಗಳೂರಿಗರಿಗೆ ಮತ್ತೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.